ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ನಾನು ನಿಮ್ಮ ರೂಪಾ ಪಾಟೀಲ್. ಎಸ್, ಈಗ ನಾನು ಮಾತಾಡಬೇಕಾದಂಥ ವಿಷಯದ ಬಗ್ಗೆ ಯೋಚನೆ ಮಾಡ್ತಾಯಿದ್ದೆ. ಯಾವ ಒಂದು ವಿಷಯದ ಬಗ್ಗೆ ಮಾತಾಡಲಿ ಅಂತ ಜಸ್ಟ್ ಹೀಗೆ ಹೊರಗಡೆ ನೋಡ್ತಾ ಇರಬೇಕಾದ್ರೆ ಮಕ್ಕಳು ಶಾಲೆಯಿಂದ ಮನೆಗೆ ಬರ್ತಾಯಿದ್ರು. ಆವಾಗ ನನಗನ್ಸಿದ್ದು ಬಾಲ್ಯದ ಬಗ್ಗೆ ಸ್ವಲ್ಪ ಯಾಕೆ ಮಾತಾಡಬಾರ್ದು, ಅಂದರೆ ಬಾಲ್ಯದ ಜೀವನದ ಬಗ್ಗೆ, ಎಸ್ಪೆಷಲಿ ನಾವು ಕಳೆದಿರ್ತಕ್ಕಂಥ ಪ್ರಾಥಮಿಕ ಶಾಲಾ ದಿನಗಳ ಬಗ್ಗೆ. ನನಗೆ ಆ ದಿನಗಳ ಮೆಲುಕು ಹಾಕಿದಾಗ ಏನೋ ಒಂಥರ ಮನಸ್ಸಿಗೆ ವಿವರಿಸಲಾಗದಂತಹ ಒಂದು ಅನುಭವ, ಆನಂದ ಆ ನೆನಪಿನಲ್ಲಿ ಬಿಚ್ಚಿಟ್ಟುಕೊಳ್ತು. ಎಸ್, ಪ್ರತಿಯೊಬ್ಬರ ಬಾಲ್ಯದಲ್ಲೂ ಏನೋ ಒಂದು ವಿಶೇಷ ಅನುಭವ ಇರುತ್ತೆ. ನೀವು ಕೂಡ ರಿಮೈಂಡ್ ಮಾಡಿಕೊಳ್ಳಿ ನಿಮ್ಮ ಬಾಲ್ಯದ ದಿನಗಳನ್ನು. ತುಂಬ ಖುಷಿ ಅನಿಸುತ್ತಲ್ಲ. ಆ ಬಾಲ್ಯದ ದಿನಗಳಲ್ಲಿ ಯಾವುದೇ ರೀತಿ ಕಲ್ಮಶ ಇರಲ್ಲ. ಆ ಮನಸ್ಸು ತುಂಬ ನಿರ್ಮಲವಾಗಿರ್ತಕ್ಕಂಥ ಮನಸ್ಸಾಗಿರುತ್ತೆ. ಆ ಮುಗ್ಧ ಮನಸ್ಸಿನಲ್ಲಿ ನಾವು ಯಾವುದೇ ರೀತಿಯ ಒಂದು ಹೇಗೆ ಒಬ್ಬ ಕಲಾವಿದ ತನಗೆ ಬೇಕಾದ ರೀತಿಯಲ್ಲಿ ಆ ಒಂದು ಕಲೆಯನ್ನು ನಿರ್ಮಾಣ ಮಾಡ್ತಾನೋ, ಅಂದರೆ ಒಬ್ಬ ಕುಂಬಾರ ಮಣ್ಣಿನಿಂದ ಮಡಿಕೆಯನ್ನು ಯಾವ ರೀತಿ ನಿರ್ಮಾಣ ಮಾಡ್ತಾನೋ ಆ ರೀತಿ ಆ ಒಂದು ಚಿಕ್ಕ ವಯಸ್ಸಿನಲ್ಲಿ ಆ ಮಗುವಿನ ಮನಸ್ಸಿನಲ್ಲಿ ನಾವು ಯಾವ ರೀತಿಯ ಭಾವನೆಯನ್ನು ಬಿತ್ತಾ ಹೋಗ್ತೀವೋ ಆ ರೀತಿ ಆ ಮಗು ನಿರ್ಮಾಣ ಆಗ್ತಾ ಹೋಗುತ್ತೆ. ಎಸ್, ಸೊ ಆ ಚಿಕ್ಕ ವಯಸ್ಸಿನಲ್ಲಿ ಆ ಮುಗ್ಧ ಮನಸ್ಸಿನಲ್ಲಿ ನಾವು ಒಂದು ಒಳ್ಳೆಯ ಒಂದು ಇಂಪ್ರೆಷನ್ ಹಾಕ್ತಾ ಹೋದರೆ ಮುಂದೆ ಅದು ಒಬ್ಬ ಒಳ್ಳೆಯ ಒಂದು ಪರ್ಸನ್ ಆಗ್ತಕ್ಕಂಥ ವ್ಯಕ್ತಿ ತಾನೂ ಇಂಪ್ರೂವ್ ಆಗೋದಲ್ಲದೆ ಸೊಸೈಟಿಗೂ ಕೂಡ ಒಬ್ಬ ಒಳ್ಳೆಯ ಏನು ಹೇಳ್ತೀವಿ ವ್ಯಕ್ತಿತ್ವ ಇರ್ತಕ್ಕಂಥ ಪರ್ಸನ್ ಆಗಿ ನಿರ್ಮಾಣ ಆಗ್ತಾನೆ. ಜೊತೆಗೆ ಬಾಲ್ಯದ ದಿನಗಳಲ್ಲಿ ಎಷ್ಟೊಂದು ಖುಷಿ ಇರುತ್ತಂದರೆ ಅಲ್ಲಿ ಭೇದ ಭಾವನೆ ಇರಲ್ಲ. ಗಂಡು ಹೆಣ್ಣು ನೋ ತಾರತಮ್ಯ. ಶಾಲಾ ದಿನಗಳಲ್ಲಿ ನೆನಪು ಮಾಡ್ಕೊಳ್ಳಿ, ಎಷ್ಟೊಂದು ಚೆನ್ನಾಗಿ ಎಲ್ಲರ ಜೊತೆಯೂ ಮಿಂಗಲ್ ಆಗ್ತೀವಿ. ಅಲ್ಲಿ ಯಾವುದೇ ರೀತಿ ನೆಗೆಟಿವ್ ಥಾಟ್ಸ್ ಆಗಲಿ, ನಕಾರಾತ್ಮಕ ವಿಷಯಗಳು ಏನೂ ಇರಲ್ಲ. ಅಲ್ಲಿ ಟೋಟಲಿ ಖುಷಿ, ಸಂತೋಷ. ಆ ದಿನಗಳನ್ನು ಮಿಸ್ ಮಾಡ್ಕೋತೀವಲ್ವ? ಖಂಡಿತವಾಗಲೂ ನೆನಪು ಮಾಡ್ಕೊಂಡಾಗ ನಾವು ಯಾಕಾದರೂ ದೊಡ್ಡವರಾಗುವೋ ಏನೋ, ಹಾಗೇ ಇರಬೇಕಾಗಿತ್ತು, ಎಷ್ಟು ಚೆನ್ನಾಗಿರ್ತಿತ್ತು ಜಗತ್ತು ಅಂತ ಒಂದಲ್ಲ ಒಂದು ಸಾರಿ ಪ್ರತಿಯೊಬ್ಬರಿಗೂ ಅನಿಸಿರುತ್ತೆ. ನೀವು ಕೂಡ ಒಂದು ಸಾರಿ ಆ ಒಂದು ನೆನಪನ್ನು ಮೆಲುಕು ಮಾಡ್ಕೊಂಡು ಬನ್ನಿ. ಒಂದು 5 ನಿಮಿಷನಾದರೂ ನಿಮ್ಮ ಮನಸ್ಸಿಗೆ ಎಲ್ಲೋ ಒಂದು ಕಡೆ ರಿಲ್ಯಾಕ್ಸೇಷನ್, ಅಂದರೆ ನಿಮ್ಮ ಮನಸ್ಸಿಗೆ ಏನೋ ಒಂಥರ ರಿಲೀಫ್ ಸಿಗುತ್ತೆ. ಆ ಬಾಲ್ಯದ ದಿನಗಳಲ್ಲಿ, ಪ್ರಥಮ ದಿನಗಳಲ್ಲಿನ ಆ ಪಾಠ, ಆಟ, ಮೊದಲು ಕಲಿಸಿದಂಥ ಶಿಕ್ಷಕರು, ಮೊದಲು ನಮ್ಮ ಜೊತೆಗಾಗಿರ್ತಕ್ಕಂಥ ಸ್ನೇಹಿತರು, ಮೊದಲು ನಾವು ಕಲಿತಂಥ ವಿದ್ಯೆಗಳು, ವಿಷಯಗಳು ಎಲ್ಲ ಏನೋ ಒಂಥರ ತೃಪ್ತಿಯನ್ನು ನೀಡಿರ್ತವೆ ನಮ್ಮ ನೆನಪಿನಲ್ಲಿ. ಓಕೆ ಫ್ರೆಂಡ್ಸ್, ಬಾಯ್. ಮತ್ತೆ ಮೀಟ್ ಆಗೋಣ ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ವಿಷಯದ ಜೊತೆಗೆ. ಥ್ಯಾಂಕ್ ಯು.